ಹಲೋ ಎಲ್ಲರಿಗೂ ನಮಸ್ಕಾರ. ಯಜವ್ಲಾಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 13 ಆಗಿರುತ್ತೆ. ಇವತ್ತು ದೇವಿ ವಾರ ಅಂತಲೇ ಫೇಮಸ್. ಹೌದು, ಶುಕ್ರವಾರ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಇವತ್ತಿನ ದಿನ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಎಲ್ಲರಂಗೆ ಹಬ್ಬ ಅಂತಲೇ ಹೇಳ್ಬೋದು. ಮಾರ್ನಿಂಗ್ 4:40 ಹಂಗೆ ಎದ್ದಿದ್ದೆ. ಎಸ್ಟರ್ಡೇ ಕೂಡ ಗುರುವಾರ ಅಂತಂದು 4:40ಗೆ ಎದ್ದಿದ್ದೆ. ಇವತ್ತು ಸೇಮ್ ಟೈಮಿಗೆ ಎದ್ದಿದ್ದೆ. ಆ್ಯಕ್ಚುಲಿ ಇನ್ನೂ 5 ನಿಮಿಷ ಮುಂಚೆನೇ ಎದ್ದೇಳಬೇಕಿತ್ತು, ಬಟ್ ನಿನ್ನೆ ಚಿಕ್ಕಪೇಟೆಗೆ ಹೋಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ಸೇಮ್ ಟೈಮ್ಗೆ ಎದ್ದಿದ್ದೆ. ಬಟ್ ಅದಕ್ಕೂ ಲೇಟಾಗೇನೆ ಎದ್ದೇಳಿಲ್ಲ ಅಂತಂದು ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ ಏನೆಲ್ಲ ಇದೆ, ಮೆಂತೆ ನೀರಾಗಿರ್ಬೋದು, ಶೇಂಗಾ ತಿನ್ನೋದಾಗಿರ್ಬೋದು, ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಮತ್ತೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ, ಮತ್ತು ನನಗೆ ಅಂಗಳ ಕಸ ಹೊಡೆಯೋದು ನಾನು ಲಾಸ್ಟ್ ವೀಡಿಯೋಸಲ್ಲಿ ಒಂದಿಷ್ಟು ವೀಡಿಯೋದಲ್ಲಿ ಹೇಳ್ಬಿಟ್ಟಿದ್ದೆ. 20 ಮಿನಿಟ್ಸ್ ಆದರೂ ಬೇಕೇ ಬೇಕು ಫುಲ್ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಇಡೋಷ್ಟಿಗೆ, ಮತ್ತು ನೆಲ ಒರೆಸ್ಬೇಕಾಗುತ್ತೆ. ಯಾಕಂದರೆ ಮ್ಯಾಟ್ ನಾನು ಯೂಸ್ ಮಾಡೋಲ್ಲ, ಯಾಕಂದರೆ ಟ್ರೈಪಾಡ್ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ಮ್ಯಾಟ್ ಒಳಗಡೆ ಸೆಲ್ಫಿ ಸ್ಟಿಕ್ನ ಇಟ್ಬಿಟ್ಟು ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ, ಬಟ್ ಅದರ್ವೈಸ್ ಬೇರೆ ಏನಾದರೂ ಬಟ್ಟೆ ಆಗಿರ್ಬೋದು, ಇನ್ನೊಂದು ಚಾಪೆ ಅದ್ರ ಮೇಲೆ ಒಂದಿಷ್ಟು ಏನಾದರೂ ತಳ್ಳಂದು ಬೆಡ್ಶೀಟ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಇಟ್ಕೊಂಡು ಮಾಡಿ ಅಂತಂದು ಕೆಲವೊಂದಿಷ್ಟು ಜನ ಹೇಳಿದರು. ಬಟ್ ನನಗೆ ಅದು ಮ್ಯಾಟ್ ಯಾವುದಕ್ಕೂ ಇಷ್ಟ ಆಗಿಲ್ಲ. ಬಟ್ ಯಾವುದು ಕಂಪೇರ್ ಮಾಡಿದ್ರು ಯೋಗ ಮ್ಯಾಟಿಗೆ ಅಂತ ಇನ್ಯಾವುದೂ ಬೆಸ್ಟ್ ಅನ್ನಿಸ್ತಿಲ್ಲ. ಹಾಗಾಗಿ ಅದಕ್ಕಿಂತ ನನಗೆ ಟ್ರೈಪೋರ್ಡ್ ತಗೊಳ್ಳೋವರೆಗೂ ನಾನು ಹಂಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಟ್ರೈಪೋರ್ಡ್ ತೊಗೊಳೋದು ಇನ್ನು ಯಾವಾಗ ಕಾಲ ಕೂಡಿ ಬರುತ್ತೋ ಅದು ದೇವರಿಗೆ ಗೊತ್ತು. ತೊಗೋಬೇಕು ಅಂತ ಅಂದ್ಕೊತೀವಿ. ಬಟ್ ಚಿಕ್ಕಪೇಟೆಗೆ ಹೋಗಿ ಇವತ್ತು ನಾನು ತೊಗೊಬೇಕು ಅಂತಲೇ ಹೋಗಿದ್ವಿ. ಬಟ್ ಬಟ್ಟೆ ಎಲ್ಲ ತೊಗೊಳೋಷ್ಟಿಗೆ 9:30 ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಅಲ್ಲಿ ಹೋಗುವಾಗಲೇ ರಶ್ಶೇ ಇರಲಿಲ್ಲ. ಅಂಥದ್ರಲ್ಲಿ ನಾವು 9:30 ಹಂಗೆ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರು ಅರ್ಜೆಂಟಲ್ಲಿ ಇನ್ಯಾವುದೋ ಕೊಟ್ಬಿಟ್ಟು ನಾವು ತೊಗೊಂಡು, ಮತ್ತು ಲಾಸ್ಟ್ ಟೈಮ್ ಆನ್ಲೈನಲ್ಲಿ ತೊಗೊಂಡಂಗೆ ಆಗುತ್ತೆ ಅಂತಲೂ ನಾನು ಓಕೆ ಬೇಡ ನೆಕ್ಸ್ಟು ನೋಡ್ತಾ ಹೋಗೋಣ ಅಂತ ಅಂದ್ಕೊಂಡು ನಾನು ಹಾಗೆ ಬಂದೆ. ಏನು ಮಾಡಲಿಕ್ಕಾಗಲ್ಲ, ಹೇಗಾಗುತ್ತೋ ಹಾಗೆ ಮಾಡೋದು. ಬಟ್ ನನ್ನ ಒಂದು ರೂಟೀನ್ ಏನಿದೆ, ನನಗೆ ನಾನು ಸೆಲ್ಫ್ ಚಾಲೆಂಜ್ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಟ್ರೈಪಾಡ್ ತೊಗೊಳ್ಳೋವರೆಗೂ ಅದು ಹೇಗೆ ಆಗುತ್ತೋ ಹಾಗೆ ಮಾಡ್ತೀನಿ. ಬಟ್ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ಕೊಂಡು ನಾನು ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ವರ್ಕೌಟ್, ಮೆಡಿಟೇಷನ್, ಯೋಗ ಅಂತ ಎಲ್ಲ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಡೇ ಬೈ ಡೇ ನನ್ನ ಯೋಗ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು ತುಂಬ ಸ್ಟ್ರಾಂಗಾಗಿ ಆಗ್ತಾಯಿದೆ. ನನ್ನ ಬಾಡಿ ತುಂಬ ಆ್ಯಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ನನ್ನ 3 ಮಂತ್ಸ್ ಯಾವ ರೀತಿಯಾಗಿತ್ತು ನನ್ನ ಒಂದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ನಾನು ಇದ್ದಂಥ ವೇ ಎಲ್ಲನೂ ಫುಲ್ ಚೇಂಜಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನಾನು ಮಾತಾಡೋ ವೇಲೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಆ್ಯಕ್ಚುಲಿ ನಾರ್ಮಲಾಗಿ ಒಂದು ವಾಯ್ಸ್ ಓವರ್ ಕೊಡೋ ಥರ ಕೊಡಬೇಕು ಅಂತ ಕೊಡ್ತಾ ಇರ್ತಿದ್ದೆ. ಬಟ್ ಯಾಕೋ ನನಗೆ ಅದು ನಾನು ಯಾವಾಗಲೂ ಯಾವ ರೀತಿಯಾಗಿ ಮಾತಾಡ್ತೀನಿ ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು, ಸ್ಕ್ರೀನ್ ಮುಂದೆ ಯಾವ ರೀತಿಯಾಗಿ ಮಾತಾಡ್ತೀನಿ, ಸೊ ಅದೇ ರೀತಿಯಾಗಿ ಮಾತಾಡೋಣ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಈ ನಾರ್ಮಲಾಗಿ ಮಾತಾಡೋ ಥರ ಮಾತಾಡಿದ್ರೆ ಎಲ್ಲರ ಥರ ನಾನು ಆಗಿಬಿಡ್ತೀನಿ ಅಂದ್ಕೊಂಡು, ಸೊ ಇನ್ಮೇಲಿಂದ ನಾನು ನ್ಯೂಸ್ಗೆ ಯಾವ ರೀತಿಯಾಗಿ ಮಾತಾಡ್ತೀನಿ, ಅಥವಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಮುಂಚೆ ಮಾತಾಡ್ತಿದ್ದೆ ಅದೇ ರೀತಿಯಾಗಿ ಮಾತಾಡಬೇಕು ಅಂದ್ಕೊಂಡು ನಾನು ತುಂಬ ಖುಷಿಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಥರ ಎಲ್ಲ ಮಾಡೋದು ಮಾತಾಡೋದು ಇಷ್ಟ ಆಗಿದ್ರೆ ಏನಾದರೂ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತನಾದರೂ ಹೇಳಿ, ಇಲ್ಲ ಅಂದರೆ ಬೇಡ. ನಾರ್ಮಲ್ ಮುಂಚೆ ಯಾವ ರೀತಿಯಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ವಿ, ಸೊ ಅದೇ ರೀತಿಯಾಗಿ ಕೊಡಿ ಅಂತ ಹೇಳಿದ್ರು ಓಕೆ, ನಾನು ಅದೇ ರೀತಿಯಾಗಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೇನೋ ಇದೆ, ಮುಂಚೆ ನಾನು ಹೇಗಿದ್ದೆ ಅದೇ ಚಂದ್ರಿಕಾ, ಓಲ್ಡ್ ಚಂದ್ರಿಕಾನೇ ಈಸ್ ಪರ್ಫೆಕ್ಟ್. ನಾನು ಪರ್ಫೆಕ್ಟಾಗಿ ನಾನು ಮಾತಾಡೋ ವೇಲಿ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಅದನ್ನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಅದೇ ವೇಲೆ ಮಾತಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಒಂದು 25-30 ಮಿನಿಟ್ಸ್ ಅಂದ್ಕೊತೀನಿ ನಾನು ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಇವತ್ತು ನನಗೆ ನೈಟ್ ಸ್ವಲ್ಪ ಬಾಡಿ ಪೇನ್ ಆಗಿತ್ತಲ್ವ, ಹಾಗಾಗಿ ಮತ್ತು ಜಾಸ್ತಿನೇ ಮಾಡೋಣ ಅಂದ್ಕೊಂಡು ಮಾಡಿದೆ. ಯಾಕೆ ಬಾಡಿ ಪೇನ್ ಆದರೆ ಸ್ವಲ್ಪ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ, ಮತ್ತು ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಸೋಂಬೇರಿತನ ಅನ್ನೋದಿರುತ್ತಲ್ವ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಿಬಿಟ್ರೆ ಬಾಡಿ ಎಲ್ಲ ಫುಲ್ ರಿಲೀಫ್ ಆಗಿಬಿಟ್ಟು ಫುಲ್
ಆಗಿ ಡೇ ಫುಲ್ ಕಳಿಬೋದು ಮತ್ತು ಬೇಗ ಕೂಡ ನಿದ್ದೆ ಬರುತ್ತೆ. ಆ್ಯಕ್ಚುಲಿ ವರ್ಕೌಟ್ ಮಾಡೋದ್ರಿಂದ ಬೇಗ ನಿದ್ದೆ ಕೂಡ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಮುಂಚೆ 12 ಗಂಟೆ 1 ಗಂಟೆಗೆಲ್ಲ ಮಲಗ್ತಾ ಇದ್ದೆ. ಈಗಂತೂ ತುಂಬಾ ಬೇಗ ನಿದ್ದೆ ಬಂದುಬಿಡುತ್ತೆ, ಒಂದು 10-10:30 ಹಿಂಗೆ. ಆ್ಯಕ್ಚುಲಿ ಅದೇ ಲೇಟ್ ಅಂದ್ಕೋಬೋದು ಒಬ್ಬೊಬ್ಬರು. 9:30 9:00 9:30 ಹಿಂಗೆ ಮಲಗಬೇಕು ಅಂತ ಹೇಳ್ತಾರೆ. 4:30ಗೆ ಎದ್ದೇಳೋರು ಸಾಕು ನನಗೆ. ಈಗ ಇರುವಂಥ ಒಂದು ಏಜ್ಗೆ ಒಂದು 5 ಅವರ್ಸ್ ನಿದ್ದೆ ಆದರೆ ಸಾಕು ಅಂತ ಹೇಳ್ತೀನಿ. ಸೊ ಇದೆಲ್ಲ ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಬೀಟ್ರೂಟ್ ಐಸ್ ಕ್ಯೂಬ್ ಜೊತೆ ನಾನು ಫೇಸ್ ಮಸಾಜ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಗ್ಲೋ ಬರ್ತಾ ಇದೆ ಅನಿಸುತ್ತೆ ನನ್ನ ಫೇಸ್. ನನಗೆ ಅನಿಸುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ಅನ್ಕೋಬೋದು ಕ್ಯಾಮ್ರಾದಲ್ಲಿ ಎಲ್ಲರೂ ಚೆನ್ನಾಗೇ ಕಾಣ್ತಾರೆ ಅಂತ. ಪ್ರಾಮಿಸ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಟ್ಯಾನ್ ಆಗಿರುತ್ತೆ. ಇದರಿಂದೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದೇ ಸಲಿಗೆ ರಿಸಲ್ಟ್ ಬರಲ್ಲ, ಹಂತವಾಗೇ ಬರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ನನಗೆ ನನ್ನ ಒಂದು ಡ್ರೆಸ್ ಕೂಡ ನನಗೆ ಹಾಕ್ತಾನೆ ಇರ್ತಿರಲಿಲ್ಲ. ಈಗಂತೂ ಸ್ವಲ್ಪ ಆಗ್ತಾಯಿದೆ, ಅಂದರೆ ಏನಾದರೂ ಬಾಡಿಲೆಲ್ಲ ಸ್ವಲ್ಪ ಫಿಟ್ ಆಗ್ತಿರ್ತೈತಲ್ಲ, ಈಗ ಸ್ವಲ್ಪ ಲೂಸ್. ಓಕೆ, ನಾಳೆ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡಂಗೆಲ್ಲ ನನ್ನ ಬಾಡಿ ಇಂಪ್ರೂವ್ ಮಾಡ್ಕೊಂಡಂಗೆಲ್ಲ ನನ್ನ ಬಟ್ಟೆಗಳು ನನಗೆ ಆಗ್ತವೆ. ಆ್ಯಕ್ಚುಲಿ ಬಟ್ಟೆಗಳು ಆಗಲ್ಲ ಅಂತಲೇ ನಾನು ಎಲ್ಲ ಬಟ್ಟೆಗಳು ಎತ್ತಿಟ್ಬಿಟ್ಟಿದ್ದೀನಿ. ಎಲ್ಲ ಮುಗ್ದಾದ್ಮೇಲೆ ನನ್ನ ಒಂದು ಜರ್ನಲಿಸಮ್, ಪತ್ರಿಕಾಗೋಷ್ಠಿ, ವರದಿಗಾರಿಕೆಯ ಕೌಶಲ್ಯಗಳ ಬಗ್ಗೆ ಕೆಲವೊಂದಿಷ್ಟು ಓದೋಣ ಅಂತ ಅನ್ನಿಸ್ತಾ ಇತ್ತು. ಬುಕ್ ಮುಚ್ಚಿಟ್ಟು ತುಂಬ ದಿನನೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬುಕ್ ಮುಚ್ಚಿಟ್ಟಿರೋದನ್ನ ತೆರೆದುಬಿಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡೇ ಬೈ ಡೇ 5 to ಮುಂಚೆ ಎಲ್ಲ 5 to 7 hours ಓದ್ತಾ ಇದ್ದೆ. ಈಗಂತೂ 2 minutes ಬುಕ್ ಇಟ್ಕೊಂಡ್ರೂ ಆಗಲ್ಲ. ಬಟ್ ಓಕೆ, ಇದೆಲ್ಲ ಆದಮೇಲೆ ನಾನು 20 minutes ಓದಿದೆ. 1 minute ಸ್ಟಾರ್ಟ್ ಮಾಡಿ ಈಗ 20 minutesಗೆ ಬಂದಿದ್ದೀನಿ ಅಂದರೆ ನನಗೆ ಪ್ರೌಡ್ ಫೀಲ್ ಇದೆ. ಯಾರು ಏನು ಹೇಳ್ಕೊಡಲ್ಲ, ನಮಗೆ ನಾವೇ ಎಲ್ಲನೂ ಕಲಿಬೇಕಾಗುತ್ತೆ. ಕೆಲವೊಂದು ವಿಚಾರಗಳ ಬಗ್ಗೆ ಆಗಿರ್ಬೋದು, ಕೆಲವೊಂದು ಕಲಿಕೆಗಳ ಬಗ್ಗೆ. ಸೊ ಮತ್ತೆಲ್ಲ ಮುಗಿದ ಆದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಟಿಫನ್ ಎಲ್ಲ ಮಾಡಿಟ್ಟು ಪೂಜೆ ಮಾಡಿದೆ. ಶುಕ್ರವಾರ ಅಲ್ವಾ, ದೇವಿ ವಾರ ಆಗಿರೋದ್ರಿಂದ ಪೂಜೆ ಮಿಸ್ ಮಾಡ್ತಿರ್ತೀನಿ. ಎಲ್ಲ ವಾರನೂ ಮಾಡ್ತೀನಿ. ದೀಪ ಅಂತೂ ಪ್ರತಿದಿನವೂ ದೀಪ ಹಚ್ತೀನಿ, ಬೆಳಗ್ಗೆ ಸಾಯಂಕಾಲ. ಏನೂ ಬೇಡ ಸ್ನ್ಯಾಕ್ಸ್, ನಮ್ಮ ಮನೆಯವ್ರಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡೋ ಅಂದಿದ್ರು. ಜೊತೆಗೆ ಅದ್ರಾಗೆ ಸೈಡ್ಸ್ಗೆ ಏನಾದರೂ ಇರುತ್ತೆ, ಫ್ರೂಟ್ ಸಲಾಡ್ ಆಗಿರ್ಬೋದು, ಇಲ್ಲಾಂದರೆ ಕಾರ್ನ್ ಸಲಾಡು ಅಥವಾ ಇನ್ನೇನು ಕಾರ್ನ್, ಅದೇನೋ ಸಮಥಿಂಗ್ ಮಾಡ್ತಾ ಇರ್ತೀನಿ. ಸೊ ಮಾತಾಡಿ ಸಾಕಾಗೋಗ್ಬಿಡ್ತು. ಯಾಕೆಂದರೆ ತುಂಬ ದಿನ ನಂತರದಲ್ಲಿ ಇದು ಒಂದು ಪುಟ್ಟದಂತ ಒಂದು ಫುಟೇಜ್ ಇರಲಿ ಅಂತ ಹಾಕಿದ್ದೀನಿ. ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು. ತಮಾಷೆ ಮಾಡಬೇಕು ಅಂತಂತೆಲ್ಲ ಮಾಡ್ಲಿಕ್ಕೆ ಹೋದೆ, ಬಟ್ ಅದು ತಮಾಷೆ ಹೋಗಿ ಏನೂ ಆಗಲಿಲ್ಲ. ಬಟ್ ನನಗೆ ಅವ್ರಿಗೆ ತಮಾಷೆ ಮಾಡೋಕ್ಕೆ ಹೋಗಿ ನನಗೆ ಸಿಕ್ಕಾಪಟ್ಟೆ ನಗು ಬಂತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಶುಕ್ರವಾರದ ಮಾರ್ನಿಂಗ್ ರುಟೀನ್ ಡೇ 13ನೇ ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.